ಹಾಯ್ ಹಲೋ ಎಲ್ಲರಿಗೂ ಗುಡ್ ಈವ್ನಿಂಗ್ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು 11th ಡೇ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ತೆ. ಓಕೆ, ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಬರೋರು ಜಾಯಿನ್ ಆಗ್ತಾರೆ. ಮುಂಚೆ ಹಾಕ್ಬಿಟ್ಟಿದೀರಾ, ನಾನ್ ನೋಡಾದ್ಮೇಲೆ ನೀವು ಹಾಕಿದೀರಾ. ಓಕೆ. ಓ, ಅದಕ್ಕೆ ನಾನು ಬಂದೆ, ಆಮೇಲೆ ಅರ್ಧ ಆಗೋಗಿತ್ತು, ಬಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟೆ. ನಿನ್ನೆ ಹಾ, ಹೌದು. ಓಕೆ ಓಕೆ, ಎಲ್ಲರೂ ಆಮೇಲೆ ಮೆಡಿಟೇಷನ್ ಹಾ ಆಮೇಲೆ ಮಾತಾಡೋಣ ಮ್ಯಾಮ್. ಆಮೇಲೆ ಮಾಡ್ದೆ ಅಂದೆ ಅಷ್ಟೇ ಮೇಡಮ್. ಸರಿ ಸರಿ. ಓಕೆ, ಮೆಡಿಟೇಷನ್ಗೆ ಕುತ್ಕೊಳ್ಳಿ ಎಲ್ಲರೂ. ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ ಹ್ಯಾಂಡ್ಸ್ನ ಈ ತರ ಕ್ಲಾಸ್ ಮಾಡಿ, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ ಒಂದು ಲಾಂಗ್ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡ್ತಾ ಫುಲ್ಲು ನಿಮ್ಮ ಬಾಡಿ ಮತ್ತೆ ಮೈಂಡ್ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡಬೇಕು. ಮತ್ತೆ ಇನ್ನೊಂದು ಬಾರಿ ದೀರ್ಘ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫೀಲ್ ಆಗಿ. ಈಗ 5 ಚಕ್ರಗಳನ್ನ ನಾವು ಆಲ್ರೆಡಿ ಆಕ್ಟಿವೇಶನ್ ಮಾಡಿದೀವಿ ನಮ್ಮ ಬಾಡಿನಲ್ಲಿ. ರೂಟ್ ಚಕ್ರ, ಸ್ವಾದಿಷ್ಠಾನ ಚಕ್ರ, ವಿಶುದ್ಧಿ ಚಕ್ರ, ಆಮೇಲೆ ಹಾರ್ಟ್ ಚಕ್ರ, ಥ್ರಾಟ್ ಚಕ್ರ. ಈ 5 ಚಕ್ರಗಳನ್ನ ಆಕ್ಟಿವೇಟ್ ಮಾಡಿದೀವಿ. ಇವತ್ತು ನಾವು ನಮ್ಮ 6ನೇ ಚಕ್ರವಾದ ಆಜ್ಞಾ ಚಕ್ರ ಅಥವಾ ಥರ್ಡ್ ಐ ಚಕ್ರ ಅಂತ ಕೂಡ ಇದನ್ನ ಕರಿತೀವಿ. ಈ ಚಕ್ರವನ್ನ ನಾವು ಧ್ಯಾನದ ಮೂಲಕ ಜಾಗರೂಕಗೊಳಿಸೋಣ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ 2 ಉಬ್ಬುಗಳ ಮಧ್ಯಭಾಗ, ನಿಮ್ಮ 2 ಉಬ್ಬುಗಳ ಮಧ್ಯಭಾಗವನ್ನ ಗಮನಿಸಿ. ಹಾಗೆ ಗಮನಿಸ್ತಾ ಇನ್ನೊಂದು ದೀರ್ಘ ಉಸಿರನ್ನ ತಗೊಳ್ಳಿ. 2 ಉಬ್ಬುಗಳ ಮಧ್ಯ ಇದೆ ಈ ಚಕ್ರ. ಇದು ಇಂಡಿಗೋ ಬಣ್ಣದಲ್ಲಿದ್ದು ಇದು ಭೂಮಿಯ ವಾತಾವರಣದ ನೀಲಿಯ ಬಣ್ಣವನ್ನ ಪ್ರತಿನಿಧಿಸುತ್ತದೆ. ಈ ಆಜ್ಞಾ ಚಕ್ರವು 2 ದಳಗಳನ್ನ ಹೊಂದಿದೆ. ಇದರ ಮೂಲ ಮಂತ್ರ ಓಂ ಆಗಿದೆ. ಸೊ ಈಗ ನಿಮ್ಮ ಹಣೆಯ ಮಧ್ಯಭಾಗವನ್ನ ಗಮನಿಸ್ತಾ 11 ಬಾರಿ ಓಂ ಅಂತ ಹೇಳ್ಬೇಕು. ಈ ಬೀಜ ಮಂತ್ರವನ್ನ ಹೇಳುವುದರಿಂದ ನಾವು ಈ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ಈಗ ನಾನು ಈ ಮಂತ್ರವನ್ನ 11 ಟೈಮ್ಸ್ ಹೇಳ್ತೀನಿ, ಹಾಗೆ ನೀವು ಕೂಡ ಜೋರಾಗಿ ಹೇಳ್ಕೊಳ್ಳಿ. ಓಂ. ಓಂ. ಓಂ.
ಈಗ ಹಾಗೇ ನಿಮ್ಮ ಹಣೆಯ ಭಾಗವನ್ನ ಗಮನಿಸ್ತಾ ಆ ಓಂ ಚಾಂಟ್ ಮಾಡಿರೋ ವೈಬ್ರೇಷನ್ ಅಲ್ಲಿ 1 ನಿಮಿಷಗಳ ಕಾಲ ನಿಮ್ಮ ಧ್ಯಾನವನ್ನ ಮುಂದುವರಿಸಿ. ಯಾವುದೇ ಆಲೋಚನೆಗಳು ಬೇಡ. ದೀರ್ಘವಾದ ಉಸಿರನ್ನ ತಗೊಳ್ತಾ ನಿಮ್ಮ ಉಬ್ಬುಗಳ ಮೇಲ್ಭಾಗ, ಮಧ್ಯಭಾಗ, ಹಣೆಯ ಮಧ್ಯಭಾಗವನ್ನ ಗಮನಿಸ್ತಾ ಅಲ್ಲಿ ಆಗ್ತಿರೋ ವೈಬ್ರೇಷನ್ಸ್ನ ಗಮನಿಸಿ. ಅಥವಾ ನಿಮಗೆ ಅಲ್ಲಿ ಚಕ್ರ ಸುತ್ತಾ ಇರೋ ತರ ಫೀಲ್ ಆಗ್ತಾ ಇರ್ಬೋದು, ಯಾರೋ ಒತ್ತುತ್ತಾ ಇರೋ ತರ ಫೀಲ್ ಆಗ್ತಿರ್ಬೋದು, ಇಲ್ಲ ತಲೆ ಭಾರ ಆಗ್ತಿರೋ ತರ ಫೀಲ್ ಆಗ್ಬೋದು, ಇಲ್ಲ ತಲೆಯೆಲ್ಲ ಜುಮ್ ಜುಮ್ ಅನ್ನೋ ತರ ಫೀಲ್ ಆಗ್ತಾ ಇರ್ಬೋದು. ಇದೆಲ್ಲ ಇನ್ನೂ ಅನೇಕ ರೀತಿಯಲ್ಲಿ ಆಕ್ಟಿವೇಶನ್ ಆಗುವಾಗ ಫೀಲ್ ಆಗುತ್ತೆ. ನಿಮಗೆ ಯಾವ ಅನುಭವ ಆಗ್ತಾ ಇದೆ ಅಂತ ಗುರುತಿಸಿ ಹಾಗೆ ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ. ನಿಮ್ಮ ಪ್ರತಿ ಉಸಿರು ಕೂಡ ನಿಮ್ಮ ಆಜ್ಞಾ ಚಕ್ರ, ಆಜ್ಞಾ ಚಕ್ರಕ್ಕೆ ಎನರ್ಜಿನ ತಲುಪಿಸ್ತಾ ಇದೆ. ನಿಮ್ಮ ಪ್ರತಿ ಉಸಿರಿನ ಮೂಲಕ ನಿಮ್ಮ ಆಜ್ಞಾ ಚಕ್ರದಲ್ಲಿ ಇರೋ ಬ್ಲಾಕೇಜಸ್ನ, ನೆಗೆಟಿವ್ ಥಿಂಗ್ಸ್ನ ಎಲ್ಲ ಆಚೆ ಹಾಕ್ತಾ ಇದೆ. ಪ್ರತಿ ಉಸಿರಿನ ಮೂಲಕ ನಿಮ್ಮ ಆಜ್ಞಾ ಚಕ್ರವನ್ನ ಸಕ್ರಿಯಗೊಳಿಸಿ. ಹಾಗೇ ಪ್ರತಿ ಉಸಿರು ಆಚೆ ಹಾಕೋದ್ರ ಮೂಲಕ ಅಲ್ಲಿರುವ ಬ್ಲಾಕೇಜಸ್ನ ರಿಮೂವ್ ಮಾಡಿ. ನಿಮ್ಮ ಗಮನ ನಿಮ್ಮ ಆಜ್ಞಾ ಚಕ್ರದ ಮೇಲಷ್ಟೇ ಇರಬೇಕು. ಅದು ಬಿಟ್ಟು ಬೇರೆ ಯಾವುದರ ಗಮನವೂ ಬೇಡ. ಈ ಆಜ್ಞಾ ಚಕ್ರ ಏನಾದ್ರೂ ನಮ್ಮಲ್ಲಿ ಬ್ಲಾಕೇಜ್ ಅಥವಾ ಇಂಬ್ಯಾಲೆನ್ಸ್ ಆಗಿದ್ರೆ ನಮಗೆ ತಲೆನೋವು ಅಥವಾ ದೃಷ್ಟಿ ಸಮಸ್ಯೆ, ಈ ಆಜ್ಞಾ ಚಕ್ರ ಏನಾದ್ರೂ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ ಅಥವಾ ಬ್ಲಾಕೇಜಸ್ ಆಗಿದ್ರೆ ನಮಗೆ ತಲೆನೋವು ಆಗೋದು, ಇಲ್ಲ ಕಣ್ಣು ದೃಷ್ಟಿ ಸಮಸ್ಯೆ, ಕಣ್ಣಿನ ಸಮಸ್ಯೆಗಳು, ಮೆದುಳಿನ ಅಸ್ವಸ್ಥತೆಗಳು, ನರವೈಜ್ಞಾನಿಕ ಅಸಮತೋಲನ, ಮೈಗ್ರೇನು ಅಥವಾ ನಿದ್ರಾಹೀನತೆ, ಅಂತಃಸ್ರಾವಕ ಅಸಮತೋಲನ ಮತ್ತು ಪಿಟ್ಯುಟರಿ ಗ್ರಂಥಿ, ಪೀನಲ್ ಗ್ರಂಥಿ, ಭಾವನಾತ್ಮಕವಾಗಿ ಅನಿರ್ದಿಷ್ಟತೆ, ಗೊಂದಲ, ಗಮನ ಮತ್ತು ಉದ್ದೇಶದ ಕೊರತೆ, ಖಿನ್ನತೆ, ಸ್ವಯಂ ಸೀಮಿತಗೊಳಿಸುವ ನಂಬಿಕೆಗಳು, ಸಂಕುಚಿತ ಮನಸ್ಥಿತಿ ಅಸ್ತವ್ಯಸ್ತ, ಅಸಹನೆ, ನಿರೀಕ್ಷೆಗಳು, ಹಿಂದಿನ ಹೊರೆಗಳು ಅಂದ್ರೆ ಯಾವಾಗ್ಲೂ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಆಂತರಿಕ ಆತ್ಮದಿಂದ ಸಂಪರ್ಕ ಕಡಿತಗೊಂಡ ಭಾವನೆ, ಭ್ರಮೆಗಳು, ನಕಾರಾತ್ಮಕ ಆಲೋಚನೆಗಳು, ಈ ತರಹದ ಸಮಸ್ಯೆಗಳಿಂದ ಬಳಲ್ತಾ ಇರ್ಬೇಕಾಗತ್ತೆ. ಇದರಲ್ಲಿ ನೀವು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅದನ್ನ ಗುರುತಿಸಿ ಹಾಗೂ ನಿಮ್ಮ ಉಸಿರನ್ನ ತಗೊಳ್ತಾ
ನೀವು ಹೇಳ್ಕೊಳ್ಳಿ. ಈಗ ನನ್ನ ಆಜ್ಞಾ ಚಕ್ರವನ್ನ ನಾನು ಆಕ್ಟಿವೇಟ್ ಮಾಡುವುದರ ಮೂಲಕ ಅಲ್ಲಿ ಬೇಡವಾದ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಥಾಟ್ಸ್ ಇದನ್ನೆಲ್ಲ ನನ್ನ ಉಸಿರು ಹೊರ ಹಾಕುವುದರ ಮೂಲಕ ನಾನು ಇದನ್ನೆಲ್ಲ ಹೊರ ಹಾಕ್ತಾ ಇದ್ದೀನಿ ಅಂತ. ಹಾಗೆ ಪ್ರತಿ ಉಸಿರನ್ನ ತಗೊಳ್ತಾ ನನ್ನ ಆಜ್ಞಾ ಚಕ್ರವನ್ನ ನಾನು ಆಕ್ಟಿವೇಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಫೀಲ್ ಮಾಡ್ತಾ ನಿಮ್ಮ ಧ್ಯಾನವನ್ನ ಮುಂದುವರೆಸಿ. ಯಾವುದೇ ಬೇರೆ ತರಹದ ಆಲೋಚನೆಗಳು ಬೇಡ. ಬರೀ ನಿಮ್ಮ ಗಮನ ನಿಮ್ಮ ಆಜ್ಞಾ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಇರೋದಾಗಿರ್ಬೇಕಷ್ಟೆ. ಅಲ್ಲಿ ನಡೀತಾ ಇರೋ ವೈಬ್ರೇಷನ್ಸ್ನ ಗಮನಿಸಿ, ಆ ಆಕ್ಟಿವೇಶನ್ ಪ್ರಾಸೆಸ್ನ ಗಮನಿಸಿ. ಹಾಗೆ ನಿಮ್ಮಲ್ಲಿ ಅತಿಯಾದ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಅಥವಾ ಭ್ರಮೆಗಳು, ನಿದ್ರಾಹೀನತೆ, ಕೊರತೆ ಇದೆಲ್ಲ ಇದ್ರೆ ಇದನ್ನೆಲ್ಲ ನಾನು ಈ ಕೂಡಲೇ ನನ್ನ ಆಜ್ಞಾ ಚಕ್ರದಿಂದ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಹಾಗೆ ನಮ್ಮ ಆಜ್ಞಾ ಚಕ್ರದ ಆಕ್ಟಿವೇಶನ್ಗೆ ಸಹಾಯ ಮಾಡೋ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ ಹಾಗೂ ಸಪೋರ್ಟಿವ್ ಮಾಸ್ಟರ್ಸ್ನ ನಮ್ಮ ಜ್ಞಾನಕ್ಕೆ ಆಹ್ವಾನಿಸೋಣ. ಹಾಗೆ ಅವರನ್ನ ಕೇಳ್ಕೊಳ್ಳೋಣ. ಪ್ರತಿ ಉಸಿರು ನಿಮ್ಮ ಆಜ್ಞಾ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ಹಾಗೆ ಪ್ರತಿಯೊಂದು ಹೊರ ಹೋಗೋ ಉಸಿರು ನಿಮ್ಮಲ್ಲಿರೋ ಬ್ಲಾಕೇಜಸ್ನ, ಸಮಸ್ಯೆಗಳನ್ನ ಆಚೆ ಹಾಕ್ತಾ ಇದೆ. ಅಂದ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ, ನನ್ನಲ್ಲಿರುವ ಯಾವುದೇ ಖಿನ್ನತೆ, ಕೊರತೆ ಎಲ್ಲವನ್ನೂ ಕೂಡ ನಾನು ಈ ಕೂಡಲೇ ನನ್ನಿಂದ ಆಚೆ ಹಾಕ್ತಾ ಇದ್ದೀನಿ. ಹಾಗೂ ನನ್ನ ಆಜ್ಞಾ ಚಕ್ರಕ್ಕೆ ಒಳ್ಳೆಯ ಆಲೋಚನೆಗಳು, ಮಿರಾಕ್ಯುಲಸ್ ಥಿಂಕಿಂಗ್, ಹಾಗೆ ಒಳ್ಳೆಯ ಮನಸ್ಥಿತಿ, ಹಾಗೆ ಒಳ್ಳೆಯ ಭಾವನೆಗಳು ಮತ್ತು ಸಕಾರಾತ್ಮಕತೆಯನ್ನ ನಾನು ಅಟ್ರಾಕ್ಟ್ ಮಾಡ್ತಿದ್ದೀನಿ ಹಾಗೂ ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಈಗ ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗಿ
ಅದು ಇಂಡಿಗೋ ಕಲರ್ ಅಂದ್ರೆ ಅಚ್ಚ ನೀಲಿ ಕಲರ್. ಈ ಕಡೆ ಪರ್ಪಲ್ಲು ಅಲ್ಲ, ನೀಲಿನೂ ಅಲ್ಲ, ಆ ಮಧ್ಯದಲ್ಲಿರೋ ಕಲರ್, ಅಚ್ಚ ನೀಲಿ ಕಲರ್, ಡಾರ್ಕ್ ಬ್ಲೂ. ಅದು ನಿಮ್ಮ ಹಣೆಯ ಭಾಗದಲ್ಲಿ ಪ್ರಜ್ವಲಿಸ್ತಿದೆ. ಆ ಎರಡು ದಳಗಳಿಂದ ಕಂಗೊಳಿಸುತ್ತಿದೆ. ಹಾಗೂ ಆ ಎನರ್ಜಿನ ನಿಮ್ಮ ದೇಹದ ಅಣು ಅಣು ಕಣ ಕಣಗಳಿಗೂ ಸಹ ತಲುಪಿಸ್ತಾ ಇದೆ. ಫೀಲ್ ಮಾಡ್ತಾ ಆ ಎನರ್ಜಿನ ಫೀಲ್ ಮಾಡಿ. ನಾನು ಈಗ ನನ್ನಲ್ಲಿ ಸಕಾರಾತ್ಮಕ ಭಾವನೆಗಳನ್ನ ರಿಸೀವ್ ಮಾಡ್ತಿದ್ದೀನಿ ಅಂತ ಉಸಿರು ತಗೊಳ್ಳಿ. ಹಾಗೇ ಉಸಿರು ಬಿಡ್ತಾ ನನ್ನಲ್ಲಿರೋ ನಕಾರಾತ್ಮಕ ಭಾವನೆಗಳು ಆಚೆ ಹೋಗ್ತಾ ಇದೆ. ಮತ್ತೆ ಉಸಿರನ್ನ ತಗೊಳ್ತಾ ನಾನು ಯಾವಾಗಲೂ ಉತ್ತಮ ಮನಸ್ಥಿತಿಯನ್ನ ಹೊಂದಿರ್ತೀನಿ ಹಾಗೂ ನನಗೆ ಬೇಡವಾದದ್ದನ್ನ ನನ್ನ ಮನಸ್ಸಿನಿಂದ ಈ ಕೂಡಲೇ ತೆಗೆದು ಹಾಕ್ತಾ ಇದ್ದೀನಿ. ಹೇಳ್ಕೊಳ್ಳಿ. ಈಗ ಹೀಗೆ ನಿಮ್ಮ ಆಜ್ಞಾ ಚಕ್ರವನ್ನ ಅಂದ್ರೆ ಥರ್ಡ್ ಐ ಚಕ್ರವನ್ನೇ ಗಮನಿಸ್ತಾ ನಾನು ಹೇಳೋ ಅಫರ್ಮೇಶನ್ಸ್ನ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಗಟ್ಟಿಯಾಗಿ ಹೇಳ್ಕೊಳ್ಳಿ. ನಾನು ಬುದ್ಧಿವಂತ, ಅರ್ಥಗರ್ಭಿತ ಮತ್ತು ನನ್ನ ಆಂತರಿಕ ಮಾರ್ಗದರ್ಶನದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಬುದ್ಧಿವಂತ, ಅರ್ಥಗರ್ಭಿತ ಮತ್ತು ನನ್ನ ಆಂತರಿಕ ಮಾರ್ಗದರ್ಶನದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಯಾವಾಗಲೂ ನನ್ನ ಅಂತಃಪ್ರಜ್ಞೆಯನ್ನ ನಂಬುತ್ತೇನೆ. ನಾನು ಯಾವಾಗಲೂ ನನ್ನ ಅಂತಃಪ್ರಜ್ಞೆಯನ್ನ ನಂಬುತ್ತೇನೆ. ನನ್ನ ಜೀವನದ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕಲಿಯಲು ನಾನು ಪ್ರಯತ್ನಿಸುತ್ತೇನೆ. ನನ್ನ ಜೀವನದ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕಲಿಯಲು ನಾನು ಪ್ರಯತ್ನಿಸುತ್ತೇನೆ. ನಾನು ನನ್ನ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ನನ್ನ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ಪ್ರತಿಯೊಂದು ಸನ್ನಿವೇಶವೂ ಬೆಳವಣಿಗೆಗೆ ಅವಕಾಶವಾಗಿದೆ. ನನ್ನ ಜೀವನದ ಪ್ರತಿಯೊಂದು ಸನ್ನಿವೇಶವೂ ನನ್ನ ಬೆಳವಣಿಗೆಗೆ ಅವಕಾಶವಾಗಿದೆ.
ನನ್ನ ದೈವಿಕ ಉದ್ದೇಶಕ್ಕೆ ಅನುಗುಣವಾಗಿ ನೋಡಲು ಮತ್ತು ಕಾರ್ಯನಿರ್ವಹಿಸಲು ನನಗೆ ಸಾಧ್ಯವಾಗುತ್ತದೆ. ನನ್ನ ದೈವಿಕ ಉದ್ದೇಶಕ್ಕೆ ಅನುಗುಣವಾಗಿ ನೋಡಲು ಮತ್ತು ಕಾರ್ಯನಿರ್ವಹಿಸಲು ನನಗೆ ಸಾಧ್ಯವಾಗುತ್ತದೆ. ಹೊಸ ಶಕ್ತಿ ಮತ್ತು ಅನುಭವಕ್ಕೆ ನನ್ನನ್ನು ನಾನು ಸದಾ ಸಿದ್ಧನಾಗಿರುತ್ತೇನೆ. ಹೊಸ ಶಕ್ತಿ ಮತ್ತು ಅನುಭವಕ್ಕೆ ನನ್ನನ್ನು ನಾನು ಸದಾ ಸಿದ್ಧನಾಗಿರುತ್ತೇನೆ. ದೇವರ ಉದ್ದೇಶಗಳಂತೆಯೇ ನನ್ನ ಆಲೋಚನೆಗಳು ಸಕಾರಾತ್ಮಕ ಮತ್ತು ಪ್ರೀತಿಯಿಂದ ಕೂಡಿರುತ್ತವೆ. ದೇವರ ಉದ್ದೇಶಗಳಂತೆಯೇ ನನ್ನ ಆಲೋಚನೆಗಳು ಸಕಾರಾತ್ಮಕ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ನನ್ನ ಕಲ್ಪನೆಯು ಶಕ್ತಿಯುತವಾಗಿದೆ. ನನ್ನ ಕಲ್ಪನೆಯು ಶಕ್ತಿಯುತವಾಗಿದೆ. ನಾನು ನನ್ನ ಚೈತನ್ಯ ಮತ್ತು ಅದರ ಅಗತ್ಯಗಳಿಗೆ ಅನುಗುಣವಾಗಿರುತ್ತೇನೆ. ನಾನು ನನ್ನ ಚೈತನ್ಯ ಮತ್ತು ಅದರ ಅಗತ್ಯಗಳಿಗೆ ಅನುಗುಣವಾಗಿರುತ್ತೇನೆ. ನನ್ನ ಮಾರ್ಗದರ್ಶಕರ ಮತ್ತು ವಿಶ್ವದಿಂದ ಮಾರ್ಗದರ್ಶನ ಮತ್ತು ನನ್ನ ಮಾರ್ಗದರ್ಶಕರು ವಿಶ್ವದ ಮಾರ್ಗದರ್ಶನಗಳು ಸ್ಪಷ್ಟತೆಯನ್ನು ಪಡೆಯಲು ನಾನು ಮುಕ್ತ ಮತ್ತು ಸ್ಪಷ್ಟ ಚಾನಲ್ ಹೊಂದಿದ್ದೇನೆ. ನನ್ನ ಮಾರ್ಗದರ್ಶಕರು ಮತ್ತು ವಿಶ್ವದ ಮಾರ್ಗದರ್ಶನಗಳು ಸ್ಪಷ್ಟತೆಯನ್ನು ಪಡೆಯಲು ನಾನು ಮುಕ್ತ ಮತ್ತು ಸ್ಪಷ್ಟ ಚಾನಲ್ ಹೊಂದಿದ್ದೇನೆ. ನನ್ನ ಆತ್ಮದೊಂದಿಗೆ ಹೊಂದಿಕೊಳ್ಳುವ ಹೊಸ ಸಾಧ್ಯತೆಗಳನ್ನು ನೋಡಲು ನಾನು ನನ್ನನ್ನು ಸಿದ್ಧಪಡಿಸಿದ್ದೇನೆ. ನನ್ನ ಆತ್ಮದೊಂದಿಗೆ ಹೊಂದಿಕೊಳ್ಳುವ ಹೊಸ ಸಾಧ್ಯತೆಗಳನ್ನು ನೋಡಲು ನಾನು ನನ್ನನ್ನು ಸಿದ್ಧಪಡಿಸಿದ್ದೇನೆ. ನಾನು ಎಲ್ಲ ಜೀವಿಗಳೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಮತ್ತು ನನ್ನ ದೇಹ, ಮನಸ್ಸು ಮತ್ತು ಆತ್ಮದೊಳಗೆ ಹುದುಗಿರುವ ಎಲ್ಲ ಜೀವನದ ಬುದ್ಧಿವಂತಿಕೆಯನ್ನು ಅನುಭವಿಸುತ್ತಿದ್ದೇನೆ. ನಾನು ಎಲ್ಲ ಜೀವಿಗಳೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಮತ್ತು ನನ್ನ ದೇಹ, ಮನಸ್ಸು ಹಾಗೂ ಆತ್ಮದೊಳಗೆ ಹುದುಗಿರುವ ಎಲ್ಲ ಜೀವನದ ಬುದ್ಧಿವಂತಿಕೆಯನ್ನು ಅನುಭವಿಸುತ್ತಿದ್ದೇನೆ. ನನ್ನಲ್ಲಿ ಬೇಡವಾಗಿರುವ ಆಲೋಚನೆಗಳನ್ನು ಈ ಕೂಡಲೇ ನಾನು ನನ್ನ ಮನಸ್ಸಿಂದ, ಆತ್ಮದಿಂದ, ದೇಹದಿಂದ ಬಿಡುಗಡೆಗೊಳಿಸುತ್ತಿದ್ದೇನೆ. ನಾನು ಯಾವಾಗಲೂ ಸಕಾರಾತ್ಮಕತೆಯ ಆಲೋಚನೆಗಳನ್ನೇ ಆಕರ್ಷಿಸುತ್ತೇನೆ ಹಾಗೂ
ಮಾಡುತ್ತೇನೆ. ನನ್ನ ಪ್ರತಿ ಅಣು ಅಣು ಕಣ ಕಣಗಳಲ್ಲಿ ಸಕಾರಾತ್ಮಕತೆ ಹುದುಗಿ ಹೋಗಿದೆ. ಹಾಗೂ ಈ ಕೂಡಲೇ ನನ್ನಲ್ಲಿರುವ ನಕಾರಾತ್ಮಕತೆಯನ್ನ, ನಕಾರಾತ್ಮಕ ಭಾವನೆಯನ್ನ, ನಕಾರಾತ್ಮಕ ಆಲೋಚನೆಗಳನ್ನ ನನ್ನ ಮನಸ್ಸಿನಿಂದ, ದೇಹದಿಂದ, ಆತ್ಮದಿಂದ ಹಾಗೂ ಕಾನ್ಶಿಯಸ್ ಮೈಂಡಿಂದ, ಅನ್ಕಾನ್ಶಿಯಸ್ ಮೈಂಡಿಂದ, ಸಬ್ ಕಾನ್ಶಿಯಸ್ ಮೈಂಡಿಂದ ಈ ಕೂಡಲೇ ಎಲ್ಲವನ್ನೂ ಆಚೆ ಹಾಕುತ್ತಿದ್ದೇನೆ. ಹೀಗೆ ಈ ವೈಬ್ರೇಷನ್ ಜೊತೆ ಈ ಅಫರ್ಮೇಶನ್ಸ್ ನ ಫೀಲ್ ಮಾಡ್ತಾ ಇನ್ನೊಂದು ನಿಮಿಷ ನಿಮ್ಮ ಧ್ಯಾನವನ್ನ ಮುಂದುವರೆಸಿ. ಪ್ರತಿ ಉಸಿರು ಒಳಗೆ ಹೋಗ್ತಾ ನಿಮ್ಮ ಹಣೆಯ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಬೇಕು. ಉಸಿರನ್ನ ತಗೊಳ್ಳಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್ and more relax. ಉಸಿರನ್ನ ಬಿಡ್ತಾ ರಿಲೀಸ್, ರಿಲೀಸ್ and more release. ಆ ಬ್ಲಾಕೇಜಸ್ ಎಲ್ಲ ಅವಿತು ಕುಳಿತಿದ್ರು ನಿಮ್ಮ ಹಣೆಯಿಂದ ಆಚೆ ಬಂದಾಗಿದೆ. ಕಂಪ್ಲೀಟ್ ರಿಲೀಸ್ ಆಗಿ ನಿಮ್ಮ ಹಣೆಯ ಭಾಗದತ್ರ ಒಂದು ವೈಬ್ರೇಷನ್ ಆಗ್ತಾ ಇರುತ್ತೆ, ಗಮನಿಸಿ. ಇನ್ನ another 30 seconds. ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬರುತ್ತಾ ನಿಮ್ಮ ಎರಡು ಕೈಗಳನ್ನ ನಿಮ್ಮ ಹಣೆಯ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಎರಡೂ ಕೈಗಳನ್ನ ನೋಡ್ತಾ 5 4 3 2 1 0 ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಹಾಗೂ ಈ ಧ್ಯಾನಕ್ಕೆ ಸಹಾಯ ಮಾಡಿದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಆತ್ಮಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮೆಡಿಟೇಷನ್ನ ಮುಗಿಸೋಣ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೀರಿ. ಯಾರಿಗೆಲ್ಲ ನಿಮ್ಮ ಐಸ್ ಓಪನ್ ಮಾಡ್ಬೇಕಂತ ಅನ್ಸುತ್ತೆ, ಇನ್ನ ಕಂಟಿನ್ಯೂ ಮಾಡಬೇಕು, ಇನ್ನ ಆ ಫೀಲಲ್ಲೇ ಇದ್ದೀವಿ ಅಂದರೆ ಕಂಟಿನ್ಯೂ ಮಾಡಿ. ಹಾಗೆ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಹಾಯ್ ಮಂಜುಳಾ ಮ್ಯಾಮ್. ಹಾಯ್ ಸೌಮ್ಯ ಮ್ಯಾಮ್. ಶಶಿಕಲಾ ಮ್ಯಾಮ್. ಸೌಮ್ಯ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಚೆನ್ನಾಗಿತ್ತು ಮೇಡಮ್ ಧ್ಯಾನ ಎಲ್ಲ. ಹೌದಾ, ಥ್ಯಾಂಕ್ ಯು ಮ್ಯಾಮ್. ರಿಲ್ಯಾಕ್ಸ್ ಫೀಲ್ ಆಯ್ತಾ? ನಿಮ್ಮ ಹಣೆನಲ್ಲಿ ಹಾ ವೈಬ್ರೇಷನ್ ಏನಾದ್ರು ಆಯ್ತಾ? ಜ್ಯೋತಿ ಕಂಡಂಗ ಜ್ಯೋತಿ ಕಂಡಂಗಾಯ್ತು. ಓಕೆ, ನೈಸ್, ಗುಡ್ ಎಕ್ಸ್ಪೀರಿಯನ್ಸ್.
ತಲೆ ಥ್ಯಾಂಕ್ ಯು ಭಾರ ಮೇಡಮ್ ಮೇಡಮ್, ನಿಮ್ ನೈಸ್. ಬಿಸಿ ಆಯ್ತು, ತಲೆ ಭಾರ. ಅಂದ್ರೆ ಶಶಿಕಲಾ ಮ್ಯಾಮ್, ನಿಮ್ಮಲ್ಲಿ ನೀವು ತುಂಬಾ ಸ್ವಲ್ಪ ನೆಗೆಟಿವಿಟಿನ ತುಂಬಿಕೊಂಡಿದ್ದೀರಾ ಅನ್ಸತ್ತೆ, ರೈಟ್? ಹೌದಾ? ತುಂಬಾ ತಲೆಭಾರ, ತಲೆನೋವು ಬಂದ್ರೆ ನಾವು ಹಾ, ಜಾಸ್ತಿ ತಲೆ ನೋವಲ್ಲ, ಬಿಸಿ, ತಲೆ ಬಿಸಿ, ಭಾರ ಸ್ವಲ್ಪ. ಆ ಅದೇ, ಹ್ಮ್. ಅದೆಲ್ಲ ರಿಲೀಸ್ ಆದಾಗ, ಅದನ್ನೆಲ್ಲ ರಿಲೀಸ್ ಮಾಡಿದಾಗ ಆ ಅನುಭವ ಆಗತ್ತೆ. ಗುಡ್. ರಿಲ್ಯಾಕ್ಸ್ ಆಯ್ತಾ? ಓಕೆ, ಆಯ್ತು ಮೇಡಮ್. ನೈಸ್. ಮಂಜುಳಾ ಮ್ಯಾಮ್, ಏನು ಹೋಗೇ ಬಿಟ್ರಾ ಮಂಜುಳಾ ಮ್ಯಾಮ್ ಅಂದ ತಕ್ಷಣ? ಮತ್ತೆ ಇನ್ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಹಾ ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ತುಂಬಾ ರಿಲ್ಯಾಕ್ಸ್ ಆಯ್ತು ಮ್ಯಾಮ್. ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲ, ಆಮೇಲೆ ನಂದು ಎಲ್ಲಿ ಕೂತಿದ್ದೀನಿ ಏನು ಅಂತ ಏನು ಐಡಿಯಾನೇ ಇಲ್ಲ. ನಾನು ನೈಸ್. ವಾಪಸ್ ಮೆಡಿಟೇಷನ್ ಫಿನಿಶ್ ಆದ್ಮೇಲೆ ವಾಪಸ್ ಇಲ್ಲಿ ಬಂದಿದ್ದೆ. ನನ್ನ ಬಾಡಿದು ಅವೇರ್ನೆಸ್ ಇರಲಿಲ್ಲ. ತುಂಬಾ ಗುಡ್ ಚೆನ್ನಾಗಿತ್ತು ಗುಡ್. ಮ್ಯಾಮ್. ಥ್ಯಾಂಕ್ ಯು. ನೈಸ್ ಎಕ್ಸ್ಪೀರಿಯನ್ಸ್ ಸರ್, ಗುಡ್. ನೈಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾಯತ್ರಿ ಮ್ಯಾಮ್ ಜಾಯ್ನ್ ಆಗಿಲ್ವಾ ಇವತ್ತು? ಇಲ್ಲ ಮ್ಯಾಮ್, ಅವ್ರ ಮಗು ಸ್ವಲ್ಪ ಆ, ಹೌದು. ಇದು ಸ್ವಲ್ಪ ಹುಷಾರಿರಲಿಲ್ಲ, ಅದು ಸ್ವಲ್ಪ ಹಾ, ಅದಕ್ಕೆ. ಓಕೆ ಓಕೆ. ಇವಾಗ ಮೆಡಿಟೇಷನ್ ಮಾಡಿರ್ತೀರಲ್ಲ ಸರ್, ಮೆಡಿಟೇಷನ್ ಮಾಡಿ ಮಗುಗೆ ಹಾ ಮೇಡಮ್. ಹುಷಾರಿಲ್ಲ ಅಂದ್ರೆ ನೀವು ಅವ್ರನ್ನ ಹೋಗಿ ಅವ್ರ ತಲೆ ಮುಟ್ಟೋದ್ರಿಂದ ಕೂಡ ನಿಮ್ಮಲ್ಲಿ ಆ ಎನರ್ಜಿ ರಿಸೀವ್ ಆಗಿರುತ್ತೆ. ಸೊ ಅದರಿಂದ ಕೂಡ ಓ, ಅವ್ರು ಹೀಲ್ ಆಗ್ತಾರೆ ಬೇಗ. ಆಮೇಲೆ ನಾವು ಮೆಡಿಟೇಷನ್ ಮಕ್ಕಳಿಗೆ ಹುಷಾರಿಲ್ದೆ ಇರುವಾಗ ನಾವು ಅವ್ರನ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ಇಲ್ಲ ಅವರನ್ನ ನಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಅವ್ರು ಬೇಗ ಹೀಲ್ ಆಗ್ತಾರೆ. ಮೆಡಿಸಿನ್ ಇಲ್ದಲೇ ಆಗ್ತಾರೆ ಹೀಲ್. ಓಕೆ ಮೇಡಮ್, ನಾನು ಟ್ರೈ ಮಾಡ್ತೀನಿ. ಹೇಳ್ತೀನಿ ಈಗ ಆಯ್ತು. ಓಕೆ ಸರ್, ಆಯ್ತು. ವಿಡಿಯೋ ಥ್ಯಾಂಕ್ ಯು ಮ್ಯಾಮ್. ಕಳಿಸ್ತೀನಿ, ಬೇಕಾದ್ರೆ ಆಮೇಲೆ ಮ್ಯಾಮ್ಗೆ ಮಾಡಕ್ ಹೇಳಿ. ಹಾ, ಖಂಡಿತ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಂಜುಳಾ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್ ಇಲ್ಲಿ ಅಷ್ಟೇ ಹುಬ್ಬಲ್ಲಿ ಜುಮ್ ಅನ್ನೋ ತರ ಸೆನ್ಸೇಷನ್ ಅಂತಾರ, ಜೋಮ್ ಬಂದಂಗಾಯ್ತು ಹೌದು ಇಲ್ಲಿ ಹೌದು, ಅಷ್ಟೇ. ಇಲ್ಲಿ ಫೀಲ್ ಹ್ಮ್. ಆಗುತ್ತೆ, ಫುಲ್ ವೈಬ್ರೇಷನ್, ಯಾರೋ ಪ್ರೆಸ್ ಮಾಡ್ತಾ ಹಾ ಇರೋ ತರ, ಆ ತರ ಎಲ್ಲ ಫೀಲ್ ಹಾ ಆಗುತ್ತೆ ಮ್ಯಾಮ್. ಆಕ್ಟಿವೇಟ್ ಆಗುವಾಗ. ಹ್ಮ್. ಹಾ ಹ್ಮ್, ಗುಡ್ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್, ಎಲ್ಲರಿಗೂ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಇವತ್ತೇ ಫಸ್ಟ್ ಆಗಿದೆ. ಟೈಮ್ ಜಾಯಿನ್ ಆಗಿದ್ದು ಹಾ, ಮ್ಯಾಮ್. ನೈಸ್. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ, ನಂಗೆ ಅದ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಆಕ್ಟಿವೇಶನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಗುಡ್. ಎಸ್, ಶೈಲಜಾ ಮ್ಯಾಮ್. ಚೆನ್ನಾಗಿತ್ತು ಮ್ಯಾಮ್. ಓಕೆ, ತುಂಬಾ ಚೆನ್ನಾಗಿತ್ತು. ತುಂಬಾ ನೈಸ್, ಡೀಪ್ ಆಗಿ ಹೋಗಿದೆ. ಗುಡ್ ಗುಡ್. ಮತ್ತೆ ಇನ್ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಟೈಮ್ ಇನ್ನು ಇಂಡಿಯಾ ಇನ್ನು ಸ್ವಲ್ಪ ಟೈಮ್ ಹೆಚ್ಚಿಗೆ ಬೇಕು ಮೆಡಿಟೇಷನ್ಗೆ ಅನ್ಸುತ್ತೆ. ನಾನು 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿಸ್ತೀನಿ. ಈ 10 ಮಿನಿಟ್ಸ್, ಅದಕ್ಕೆ ನಾನು ಮೆಡಿಟೇಷನ್ ಜಾಯಿನ್ ಆದ ತಕ್ಷಣ 1 ಮಿನಿಟ್ ವೇಸ್ಟ್ ಮಾಡಲ್ಲ. ಸರಿ ಸರಿ ಹೌದು ಮೆಡಿಟೇಷನ್ ಮಾಡಿ. ಕುತ್ಕೊಂಬಿಡಿ ಅಂತ ಅದಕ್ಕೆ ಹೇಳೋದು ನಾನು. ಆಮೇಲೆ 10 ಮಿನಿಟ್ಸ್ ಅಷ್ಟು ಮಾತಾಡ್ತೀನಿ ನಾನು. ಚೆನ್ನಾಗಿರುತ್ತಲ್ವಾ ಹಂಗನ್ಸುತ್ತೆ. ಹಾ, ಇನ್ನು ಹೆಚ್ಚೊತ್ತು ಕುತ್ಕೋಬೇಕು ಹಿಂಗೇನೆ ಅನ್ನೋ ಅಷ್ಟು ಹೌದು ಫೀಲಿಂಗ್ ಹೌದು, ಇರುತ್ತೆ. ಅದೇ ಗ್ರೂಪ್ ಪವರ್ ಇರುತ್ತಲ್ಲ, ಸೊ ಹಾಗಾಗಿ ಇನ್ನ ಜಾಸ್ತಿ ಜಾಸ್ತಿ ಮೆಡಿಟೇಷನ್ ಮಾಡ್ಬೇಕು ಅಂತ ಫೀಲ್ ಆಗತ್ತೆ. ನಾವ್ ಹೌದೌದು. ಎಲ್ಲಿರ್ತೀವಿ ಅನ್ನೋ ನಮ್ ಇದೇ ಇರಲ್ಲ. ಹೌದು, ಗುಡ್. ಎಸ್. ಅದೇ ಇದನ್ನ ಮತ್ತೆ ನಾವ್ ಯೂಟ್ಯೂಬ್ ಹಾಕೊಂಡಾಗ ಆ ಎನರ್ಜಿ ಬರಲ್ಲ. ಹೌದಾ? ಬಟ್ ನನಗೆ ಇಲ್ಲ, ಹಂಗನ್ಸುತ್ತೆ. ನಾನು ಮೆಡಿಟೇಷನ್ ಮಾಡುವಾಗ ಪ್ರತಿ ಸಲ, ನಾನು ಇವಾಗ ಗ್ರೂಪಲ್ಲಿ ಮೆಡಿಟೇಷನ್ ಮಾಡ್ತೀನಿ ಪ್ಲಸ್ ಒಬ್ಳೆ ಮೆಡಿಟೇಷನ್ ಮಾಡ್ತೀನಲ್ವಾ, ನಂಗದ್ ಫೀಲ್ ಆಗತ್ತೆ. ನೀವ್ ಹಂಗ ಅನ್ಕೋಬೇಕು, ನಿಮ್ ಮನ್ಸು ಆಗಲ್ಲ ಅಂದ್ರೆ ಅದು ಮೆಸೇಜ್ ಕಳಿಸ್ಬಿಡುತ್ತೆ ಝುಯ್ ಅಂತ. ಅವಾಗ ಆಗಲ್ಲ, ಆಗ ನಾನ್ ಎನರ್ಜಿ ಫೀಲ್ ಮಾಡ್ಬೇಕು ಆಗಲ್ಲ, ಆಗುತ್ತೆ ಆಗುತ್ತೆ ಅಂತಾನೆ ಹೇಳ್ಬೇಕು. ನೋ ನಾನ್ ನೆಗೆಟಿವ್ ಮಾಡುವಾಗ ವರ್ಡ್ಸ್. ನೀವ್ ಇದ್ದೀರಾ ಅಂತಾನೆ ಮಾಡೋದು. ನೀವ್ ಲೈವ್ ಆಗಿ ಮಾಡ್ತಾ ಇದ್ದೀರಾ ಅನ್ಕೊಂಡೇ ಮಾಡೋದು. ಎಸ್, ಹಂಗ ಅನ್ಕೊಂಡ್ ಮಾಡಿದಾಗ ಅದು ನಮ್ಗ ಆಗತ್ತೆ. ಹೌದು, ಹ್ಮ್. ಆಗತ್ತೆ ಸೊ ಇವತ್ತಿಂದ ಮೇಡಮ್. ಯಾವ್ದು ನೆಗೆಟಿವ್ ನೀವು ವರ್ಡ್ಸ್ ನ ಯೂಸ್ ಮಾಡಬಾರ್ದು. ಆಗಲ್ಲ, ನನ್ಗಾಗಲ್ಲ, ಹ್ಮ್ ನಾನ್ ಮಾಡಲ್ಲ, ಆ ತರದ್ದೆಲ್ಲ ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಬಾರ್ದು. ಎಲ್ಲದು ಬರೀ ಪಾಸಿಟಿವ್ ವರ್ಡ್ಸ್. ಇವತ್ತು ಏನೇ ನೋಡಿದ್ರು ಅದನ್ನ ನೋಡ್ಕೊಂಡು ಒಂದು ಪಾಸಿಟಿವ್ ವರ್ಡ್ಸ್ ನ ಹೇಳ್ಕೊಳ್ಳಿ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ, ನಾಳೆ ನನಗೆ ಬಂದು ಎಕ್ಸ್ಪೀರಿಯನ್ಸ್ ಹೇಳಿ, ಓಕೆನಾ?
ಮೇಡಮ್ ಎಲ್ಲ ಗೊತ್ತಿರುತ್ತೆ, ಕೆಲವೊಂದ್ಸರಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬರುತ್ತೆ, ಬಾಯಲ್ಲಿ. ಹೌದು ಹೌದು, ಹಂಗಾಗತ್ತೆ, ಹೌದು. ನಾವ್ ಎಲ್ಲ ಎಷ್ಟೇ ಗೊತ್ತು ಇರ್ಬೇಕು ಮ್ಯಾಮ್, ನೆನ್ಪು ಮಾತಾಡ್ಬಾರ್ದು ಅಂತ. ಬೇರೆಯವ್ರಿಂದ ಕೆಲವು ಟೈಮ್ ಬಂದ್ಬಿಡತ್ತೆ. ಹೌದು, ಹ್ಮ್. ಏನ್ ಮಾಡಕ್ಕಾಗಲ್ಲ, ಬರುತ್ತೆ. ಅದೇ ಮನುಷ್ಯರಲ್ವಾ ನಾವು, ಅದು ನಮ್ಮ ಸಹಜ ಗುಣ. ಹೌದು ಮೇಡಮ್, ಹೌದು. ಮರ್ತೋಗೋದು, ಆಮೇಲೆ ಆ ಅಯ್ಯೋ ಮತ್ತೆ ಹಿಂಗ ಆಗ್ತಿದ್ಯಲ್ಲ ಅಂತ ಕೊರಗೋದು, ಆಮೇಲೆ ಮತ್ತೆ ಏನಾದ್ರೂ ರಿಯಲೈಸ್ ಮಾಡ್ಕೊಳ್ಳೋದು. ಆದ್ರೆ ಏನ್ ಹೌದು. ಹೇಳ್ತಾರೆ ಗೊತ್ತಾ, ನಮ್ಮ ಮನಸ್ಸು ಮಗು ತರ ಅಂತೆ. ನಾವು ಮಗುನ ಹೇಗೆ ಊಟ ಮಾಡು ಅಂದ ತಕ್ಷಣ ಅದು ನಮ್ ಮಾತ್ ಕೇಳಲ್ಲ, ಹಾಗೆ ನಮ್ ಮನ್ಸು ಅಷ್ಟೇ ಅಂತೆ, ನಮ್ ಮಾತ್ ಕೇಳಲ್ವಂತೆ. ನಮ್ ಮನ್ಸಿಗೆ ಒಂದಷ್ಟು ಪಾಸಿಟಿವ್ ಹೇಳಿ 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 ಮಗುನ ಹೌದು. ಹೇಗೆ ನಾವು ಮುದ್ ಮುದ್ದು ಮಾಡಿ ಊಟ ಮಾಡಿ ಮಾಡಿಸ್ತೀವಿ, ರಮಿಸ್ತೀವಿ. ಹಾಗೆ ಮುದ್ದು ಮಾಡಿ ಅದನ್ನ ಹೊಲಿಸ್ಕೋಬೇಕಂತೆ. ಇದನ್ನ ನನಗೊಬ್ರು ನಮ್ಮ ಮಾಸ್ಟರ್ ಹೇಳಿದ್ದು, ಸೊ ನಾನ್ ನಿಮಗೆ ಹೇಳ್ತಾ ತಾಳ್ಮೆ ಇದ್ದೀನಿ ನೋಡಿ. ಒಬ್ರಿಂದ ಒಬ್ರು ನಾಲೆಡ್ಜ್ ಅದಕ್ಕೆ ಹೆಂಗೆ ಶೇರ್ ತಾಳ್ಮೆ ಆಗುತ್ತೆ. ತುಂಬಾ ಬೇಕು, ಹಾ, ಒಬ್ರಿಂದ ಒಬ್ರು ತುಂಬಾ ನಾಲೆಡ್ಜ್ ತಾಳ್ಮೆ ಹಿಂಗೆ ಬೇಕು. ಶೇರ್ ಮಾಡ್ತಾ ಇರ್ಬೇಕು. ಹೌದು ಮೇಡಮ್. ಹ್ಮ್. ನೀವ್ ಒಬ್ರೇ ಮಾಡಿದ್ರೆ ಮೇಡಮ್, ನೀವೇ ಹೇಳ್ಕೊತೀರಾ ಇಲ್ಲ ನಾನು ಇದಾಕೊಂಡು? ನಾನು ಕಣ್ ಬಿಟ್ಕೊಂಡು ನಾನು ಮೆಡಿಟೇಷನ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಐ ಹಾ ಆಮ್ ಮಹಾಲಕ್ಷ್ಮಿ, ನಾನು ಲಕ್ಷ್ಮಿ, ನಾನು ಸರಸ್ವತಿ ಅಂತ ಎಲ್ಲ ಹಾ ಹಾ. ಪಾಸಿಟಿವ್ ವರ್ಡ್ಸ್ ನ ಅದು ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಅದು ಅಫರ್ಮೇಶನ್. ಹ್ಮ್. ಐ ಆಮ್ ವೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಡಿವೈನ್ ಅಂತೆಲ್ಲ ಒಂದ್ 10 ನಿಮಿಷ ಹ್ಮ್. ಆ ತರದ್ದು ಮೆಡಿಟೇಷನ್ ಮಾಡ್ತೀನಿ. ಅದಾದ್ಮೇಲೆ ಫುಲ್ ನನ್ನ ಮನಸ್ಸನ್ನ ಶಾಂತಗೊಳಿಸಕ್ಕೆ ಕಂಪ್ಲೀಟ್ ಸೈಲೆನ್ಸ್ ಮೆಡಿಟೇಷನ್ ಮಾಡ್ತೀನಿ. ಅಂದ್ರೆ ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಮಾಡ್ತೀನಿ. ಮ್ಯೂಸಿಕ್ ಆಮೇಲೆ ಹಾಕೊಂಡು. ಗ್ರೂಪ್ ಅಲ್ಲಿ ಯಾರಾದ್ರೂ ಗ್ರೂಪ್ ಇದ್ರೆ ಆ ಗ್ರೂಪಿಗೆ ಜಾಯಿನ್ ಆಗ್ಬಿಟ್ಟು ಮೆಡಿಟೇಷನ್ ಮಾಡ್ತೀನಿ. ಓಕೆ ಮೇಡಮ್. ಕಂಪ್ಲೀಟ್ ಆಗಿ ಮೇಡಮ್ 1 ಅವರ್, ಇಲ್ಲ ಅಂದ್ರೆ 1.5 ಅವರ್ ಆದ್ರೂ ನಾನು ಡೈಲಿ ಮೆಡಿಟೇಷನ್ ಮಾಡೇ ಮಾಡ್ತೀನಿ. ಸರಿ ಸರಿ ಹ್ಮ್. ಮೇಡಮ್, ಇವಾಗೆಲ್ಲ ಸಿಂಗಲ್ ಸಿಂಗಲ್ ಹೇಳಿದ್ರಲ್ವಾ ಹ್ಮ್. ಚಕ್ರಸ್ದು? ಹ್ಮ್. ಆ 7 ಚಕ್ರಸ್ದು ಒಂದೇ ಸರಿ ಮಾಡಕ್ಕಾಗಲ್ವಾ? ಆಗತ್ತೆ, ಮಾಡ್ಬೋದು. ಮಾಡ್ಬೋದು, ಮಾಡ್ಬೋದು. ಹ್ಮ್. ಅಂದ್ರೆ ಹ್ಮ್. ಪ್ರತಿಯೊಂದು ಚಕ್ರಗೂ ಪ್ರತಿಯೊಂದು ಸೆಪರೇಟ್ ಅಫರ್ಮೇಶನ್ ಇರುತ್ತೆ. ಇವಾಗ ಒಬ್ಬೊಬ್ರದ್ದು ಹ್ಮ್. ಒಂದೊಂದ್ ಚಕ್ರ ಬ್ಲಾಕೇಜಸ್ ಇರುತ್ತೆ, ಹಾಗಾಗಿ ಹ್ಮ್. ಒಂದೊಂದನ್ನೇ ರಿಲೀಸ್ ಮಾಡ್ತಾ ಮಾಡಿದ್ದು ನಾನು. ಅಲ್ಲ ಸರಿ, ನೀವ್ ಹೇಳ್ಕೊಟ್ಟಿದ್ದು ಸರಿ. ಸೊ ಹ್ಮ್. ಆ ತರ ಮಾಡ್ಬೋದಾ ಅಂತ ಮಾಡ್ಬೋದು, ಕೇಳಿ. ಮಾಡ್ಬೋದು. 7 ಚಕ್ರಸ್ದು ಇದೆ, ಒಟ್ಟಿಗೆನೆ ಮೆಡಿಟೇಷನ್ ಮಾಡೋದು ಕೂಡ ಮಾಡ್ಬೋದು. ನಾವು ವಿಜುವಲೈಸ್ ಹ್ಮ್. ಮಾಡ್ತಾ, ಈಗ ಇವಾಗ ಫಸ್ಟ್ ಇನ್ 1 ಮಿನಿಟ್ ಕಟ್ಟಾಗಿ ಹೋಗ್ಬಿಡತ್ತೆ. ನಾವು ಹಾ. ಫಸ್ಟ್ ಚಕ್ರ ಈಗ ಆಕ್ಟಿವೇಟ್ ಮಾಡ್ತಿದೀನಿ, ನೆಕ್ಸ್ಟ್ ಚಕ್ರ ಅಂತ ಅದೇ ಚಕ್ರಗಳನ್ನ ಒಂದೊಂದೇ ಒಂದೊಂದೇ ಚಕ್ರನ ಕಾನ್ಸಂಟ್ರೇಟ್ ಮಾಡ್ತಾ ಅಲ್ಲಿಗೆ ನಮ್ಮ ಉಸಿರನ್ನ ಕಳಿಸ್ತಿದೀವಿ, ಮತ್ತೆ ಅಲ್ಲಿಂದ ಬೇಡವಾಗಿರೋದನ್ನೆಲ್ಲ ನಮ್ಮ ಉಸಿರಿಂದ ಆಚೆ ಹಾಕ್ತಿದೀವಿ ಅಂತ. ಇವಾಗ ತುಂಬಾ ತಲೆನೋವು ಬರ್ತಿದ್ರು ಅಷ್ಟೇ, ಕಣ್ಣು ಮುಚ್ಕೊಂಡು ನನ್ನ ಫುಲ್ ಡೀಪ್ ಬ್ರೀದ್ ಇನ್ ಮಾಡಿ ಬ್ರೀದ್ ಔಟ್ ಮಾಡ್ಕೊಂಡು ನನ್ನ ಉಸಿರಿನ ಮೂಲಕ ನನ್ನ ತಲೆಗೆ ಎನರ್ಜಿನ ಕಳಿಸ್ತಿದೀನಿ. ಹಾಗೆ ಉಸಿರಿನ ಮೂಲಕ ಅಲ್ಲಿರೋ